So in this video short ಆಗಿ ಈ ವಿಡಿಯೋದಲ್ಲಿ ನಾವು ಜಡ ಕನ್ನಡ ನೋಬಲ್ ಗ್ಯಾಸಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ, ಕನ್ನಡದಲ್ಲಿ ಜಡ ಅನಿಲಗಳು ಅಂತ ಹೇಳ್ತೀವಿ. ಯಾವ್ಯಾವ ಜಡ ಅನಿಲಗಳು ಅಂದ್ರೆ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ರೆಡಾನ್, ಕ್ಸೆನಾನ್, ಹಾಗೆ ಓಗನೆಸ್ ಅಂತಂದು ಈ ತರ ಎಲಿಮೆಂಟ್ಸ್ ಇದೆ. ಇವಕ್ಕೆ ನಾವು ಜಡ ಅನಿಲಗಳು ಅಥವಾ ನೋಬಲ್ ಗ್ಯಾಸ್, ಇನ್ನೊಂದು ವರ್ಡ್ ಇನರ್ಟ್ ಗ್ಯಾಸ್ ಕೂಡ ಅಂತ ಹೇಳ್ತೀವಿ. ಸೊ ಈ ಇನರ್ಟ್ ಗ್ಯಾಸ್ ಅಥವಾ ನೋಬಲ್ ಗ್ಯಾಸ್ ಅಂದ್ರೇನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಸೊ ನೋಬಲ್ ಗ್ಯಾಸ್ ಅಂದ್ರೇನು? ವಾಟ್ ಆರ್ ನೋಬಲ್ ಗ್ಯಾಸ್? ನೋಬಲ್ ಗ್ಯಾಸ್ ಅಂದ್ರೇನು? ಸೊ ನೋಬಲ್ ಗ್ಯಾಸ್ ಅಂದ್ರೆ ಗ್ರೂಪ್ ಆಫ್ ಗ್ಯಾಸಸ್ ಇನ್ ಗ್ರೂಪ್ 18 ಆಫ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ 18th ಗ್ರೂಪ್ ಎಲಿಮೆಂಟ್ಸ್ ನಾವು ನೋಬಲ್ ಗ್ಯಾಸ್ ಅಥವಾ ಇನರ್ಟ್ ಗ್ಯಾಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಜಡ ಅನಿಲಗಳು ಅಂತ ಹೇಳ್ತೀವಿ. ಗ್ರೂಪ್ ಆಫ್ ಗ್ಯಾಸಸ್ ಇನ್ ಗ್ರೂಪ್ 18th ಆಫ್ ದಿ ಪಿರಿಯಾಡಿಕ್ ಟೇಬಲ್ಗೆ ನಾವು ನೋಬಲ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ದೇ ಆರ್ ನಾನ್ ರಿಯಾಕ್ಟಿವ್. ಇವು ರಿಯಾಕ್ಟಿವ್ ಆಗಲ್ಲ, ಬಿಕಾಸ್ ದೇರ್ ಔಟರ್ ಶೆಲ್ ಈಸ್ ಫುಲ್. ಔಟರ್ ಎಲೆಕ್ಟ್ರಾನಿಕ್ ಒಳಗ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಫಿಲ್ಡ್ ಆಗಿರ್ತಾವೆ. ಬಿಕಾಸ್ ದೇರ್ ಔಟರ್ ಶೆಲ್, ಈ ಎಟಮ್ ಒಳಗ ಔಟರ್ ಶೆಲ್ ಲಾಸ್ಟ್ ಒಂದು ಶೆಲ್ ಇರ್ತಲ್ಲ, ಅದು ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರ್ತವೆ. ಸೊ ಆದ್ರಿಂದ ಇವು ನಾನ್ ರಿಯಾಕ್ಟಿವ್ ಅಂತ ಹೇಳ್ಬೋದು. ನೋಬಲ್ ಗ್ಯಾಸ್ ಅಂದ್ರೆ ಸಿಂಪಲ್ ಆಗಿ ಗ್ರೂಪ್ ಆಫ್ ಗ್ಯಾಸಸ್ ಇನ್ ಗ್ರೂಪ್ 18th ಆಫ್ ದಿ ಪಿರಿಯಾಡಿಕ್ ಟೇಬಲ್. ಇವು ಪಿರಿಯಾಡಿಕ್ ಟೇಬಲ್ ಅಲ್ಲಿ 18th ಗ್ರೂಪ್ ಅಲ್ಲಿ ನಮಗೆ ಸಿಗ್ತಾವೆ. ಸೊ ನೆಕ್ಸ್ಟ್ ಲಿಸ್ಟ್ ಆಫ್ ಯಾವ ಗ್ಯಾಸ್ ಅದಾವು, ನೋಬಲ್ ಗ್ಯಾಸ್ ಯಾವ್ಯಾವ ಅಂತ ಇಲ್ಲಿ ನೋಡ್ಬೋದು. ಫಸ್ಟ್ ಒನ್ ಹೀಲಿಯಂ. ಹೀಲಿಯಂನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಅದನ್ನ HE ಅಂತಂದು ನೋಟೇಶನ್ ಕೊಡ್ತೀವಿ. ಅದನ್ನ ಯೂಸ್ಡ್ ಬಲೂನ್ಸ್ ಒಳಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ನಿಯಾನ್ ಅಂತಿದೆ, ಅದನ್ನ ನಿಯಾನ್ ಲೈಟ್ಸ್ ಒಳಗೆ ಯೂಸ್ ಮಾಡ್ತೀವಿ. ಆರ್ಗಾನ್ ಅಂತಿದೆ, AR ಅಂತಂದು ಸಿಂಬಾಲ್ AR ಅಂತ ಹೇಳ್ತೀವಿ, ಯೂಸ್ಡ್ ಲೈಟ್ ಬಲ್ಬ್ಸ್ ಒಳಗೆ. ಇದನ್ನು ಕೂಡ ಲೈಟ್ ಬಲ್ಬ್ಸ್ ಒಳಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ರಿಪ್ಟಾನ್ ಕೂಡ ಸ್ಪೆಷಲ್ ಲೈಟ್ ಒಳಗೆ ಯೂಸ್ ಮಾಡ್ತೀವಿ. ಕ್ಸೆನಾನ್ ಕಾರ್ ಹೆಡ್ಲೈಟ್ ಒಳಗೆ ಯೂಸ್ ಮಾಡ್ತೀವಿ. ಹಾಗೆ ರೆಡಾನ್, ಓಗನೆಸ್ ಅಂತಂದ ಈ ರೀತಿ ಸುಮಾರು 7 ನೋಬಲ್ ಗ್ಯಾಸ್ ಅಥವಾ ಕನ್ನಡದಲ್ಲಿ ಜಡ ಅನಿಲಗಳು ಅಂತ ಹೇಳ್ತೀವಿ. ಇವು ನೋಬಲ್ ಗ್ಯಾಸ್. ಇದು ಲಾಸ್ಟ್ ಒಂದು 7th ಒಂದು, ಇದು ನ್ಯಾಚುರಲ್ ಗ್ಯಾಸ್ ಅಲ್ಲ. ಇದು ಒಂದು ಆರ್ಟಿಫಿಷಿಯಲ್ ಗ್ಯಾಸ್. ಇದು ಮ್ಯಾನ್ ಮೇಡ್ ಗ್ಯಾಸ್. ಎಕ್ಸಾಮ್ ಅಲ್ಲಿ ಕೇಳಬಹುದು, ಈ ಜಡ ಅನಿಲಗಳು 7 ಜಡ ಅನಿಲಗಳು ಯಾವುದು, ವಿಚ್ ಆಫ್ ದ ಫಾಲೋವಿಂಗ್ ಮ್ಯಾನ್ ಮೇಡ್ ಗ್ಯಾಸ್ ಅಂತ ಕೇಳ್ಬೋದು. ಸೊ ಅದನ್ನ ನೀವು ಕೇಳಿದಾಗ ಓರ್ಗನೈಸೇಷನ್ ಅಂತ ಹೇಳಬೇಕು. ಸೊ ಇದು ಲಿಸ್ಟ್ ಆಫ್ ನೋಬಲ್ ಗ್ಯಾಸ್ ಬಗ್ಗೆ. ಅಂಡ್ ಅದು ಇದರ ನೋಬಲ್ ಗ್ಯಾಸ್ ಒಂದು ಪ್ರಾಪರ್ಟೀಸ್ ಕೂಡ ಇರ್ತವೆ. ಸೊ ಅದೊಂದು ಪ್ರಾಪರ್ಟೀಸ್ ಏನಂದ್ರೆ ಇಲ್ಲಿ ನೋಡೋಣ. ನೋಬಲ್ ಗ್ಯಾಸ್ ಪ್ರಾಪರ್ಟೀಸ್ ಡು ನಾಟ್ ರಿಯಾಕ್ಟ್ ಈಸಿಲಿ. ಅಂದ್ರೆ ಇವು ಈಸಿಯಾಗಿ ರಿಯಾಕ್ಟ್ ಆಗಲ್ಲ. ರೇರ್ ಆಗಿ ಕಾಂಪೌಂಡ್ ಫಾರ್ಮ್ ಆಗೋದು ರೇರೆಸ್ಟ್. ಯಾಕಂದ್ರೆ ದೇರ್ ಔಟರ್ ಎಲೆಕ್ಟ್ರಾನಿಕ್ ಸೆಲ್ ಒಳಗ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ ಅವು ರಿಯಾಕ್ಟ್ ಮಾಡಾಗಿಲ್ಲ. ಡು ನಾಟ್ ಈಸಿಲಿ ರಿಯಾಕ್ಟ್. ಸೊ ನೆಕ್ಸ್ಟ್ ಒನ್ ಕಲರ್ಲೆಸ್, ಓಡರ್ಲೆಸ್ ಗ್ಯಾಸ್. ಇವಕ್ಕೆ ಯಾವುದೇ ರೀತಿ ಕಲರ್ ಇರೋದಿಲ್ಲ ಮತ್ತು ಓಡರ್ ಅಂದ್ರೆ ಸ್ಮೆಲ್ ಇರಲ್ಲ. ಕಲರ್ಲೆಸ್ ಇರ್ತವೆ ಮತ್ತು ಓಡರ್ಲೆಸ್ ಕೂಡ ಈ ಗ್ಯಾಸ್ ಹೊಂದಿರ್ತವೆ. ಯೂಸ್ಡ್ ಇನ್ ಲೈಟ್ನಿಂಗ್, ವೆಲ್ಡಿಂಗ್ ಅಂಡ್ ಕೂಲಿಂಗ್. ಇವನ್ನ ಲೈಟ್ ಒಳಗ ಲೈಟಿಂಗ್ ಮಾಡೋದ್ರಲ್ಲಿ ಮತ್ತು ವೆಲ್ಡಿಂಗ್ ನಲ್ಲಿ ಹಾಗೂ ಕೂಲಿಂಗ್ ಸಿಸ್ಟಮ್ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ನೋಬಲ್ ಗ್ಯಾಸಸ್. ಇಲ್ಲಿದೆ ನೋಡು ನೋಬಲ್ ಗ್ಯಾಸಸ್ ಯಾವಂದ್ರ ಹೀಲಿಯಂ ಇದೆ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ರೆಡಾನ್, ಕ್ಸೆನಾನ್, ಈ ರೀತಿ ಸುಮಾರು 7 ನೋಬಲ್ ಗ್ಯಾಸ್ ಕಂಡು ಬರ್ತಾವೆ. ಅದರಲ್ಲಿ ಮ್ಯಾನ್ ಮೇಡ್ ಗ್ಯಾಸ್ ಅಂದ್ರೆ ಓಗನೆಸ್ ಅಂತಂದು ಲಾಸ್ಟ್ ಒಂದು ಇದೆಯಲ್ಲ, ಅದಕ್ಕೆ ಅದು ಮ್ಯಾನ್ ಮೇಡ್ ಗ್ಯಾಸ್. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.